ಬಿಡಿದಿದ್ದು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಸುಮ್ಮನೆ ದುಡ್ಡು ಹೊಡೆಯೋದಕ್ಕೆ ಯಾರನ್ನ ಕರ್ಕೊಂಡ್ಬಂದು ತೋರಿಸ್ಕೊಂಡು ಕಮಿಷನ್ ತಗೊಂಡು ಖಾಲಿ ಮಾಡ್ತಾರೆ. ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟ್ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿಲ್ಲ. ಇದೆಲ್ಲ ಬಿಟ್ಟು ಇರೋ 3 ದಿವಸ ಇನ್ನೇನು 1 ವರ್ಷ ಐತೆ, 1.5 ವರ್ಷ ಇದೆಯಾ ನಿಮ್ ಮನೆ ಬರ ಗೌರವ ಉಳಿಸ್ಕೊಳಕ್ ಕೆಲಸ ಮಾಡಿ ಅಂತ ಹೇಳ್ತೀನಿ. ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತು ಊಟಕ್ಕೆ ಇದೆಲ್ಲ ಒಂದ್ ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಆ ವ್ಯಕ್ತಿನ ಯಾರು ಮಾಡ್ಕೊಂಡಿದ್ರು, ಅದೇನ್ ಯಾವ ಸಮಿತಿ ನೋಡಿದ್ರು ಅವರೇ ಅಧ್ಯಕ್ಷ. ಅದ್ ಎಷ್ಟು ಕೋಟಿ ಕೊಟ್ಟವ್ರ ಗೊತ್ತಿಲ್ಲ ಅವ್ರಿಗೆ. ರೈತರನ್ನ ಒಗ್ಲೆಪ್ಸಿ ಲೂಟಿ ಮಾಡ್ತಕ್ಕಂಥ ದಗಾಕೋರ್ ಕೆಲಸ ಮಾಡಿ ಅಂತ ಹೇಳಿದ್ರ. ರೈತರ ಭೂಮಿನ ಕಾನೂನು ಬಾಹಿರವಾಗಿ ಲಪ್ಟಾಯಿಸ್ತಕ್ಕಂಥ ಲೂಟಿ ಮಾಡತಕ್ಕಂಥ ಕೆಲಸಕ್ಕೇನು ಅವತ್ತಿನ ಸರ್ಕಾರಗಳು ಚಾಲನೆ ಕೊಟ್ಟಿದ್ರು. ಇವತ್ತು ಹೈಕೋರ್ಟ್ ನಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೆ ಏನಾಗಿದೆ, ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಹಗರಣ, ಸ್ಕ್ಯಾಮ್ ಅಂತಕ್ಕಂಥದ್ದನ್ನ ತೀರ್ಪು ಕೊಟ್ಟಿದ್ದಾರೆ. ಯಾರೋ ಮಂತ್ರಿ ಹೊಸದಾಗಿ ಒಬ್ಬ ನನ್ ಬೈಯಕ್ಕೆ ಇಟ್ಕೊಂಡವ್ರಲ್ಲ, ಈಗ 2-3 ಜನ ಇಟ್ಕೊಂಡವ್ರೀಗ. ಅವ್ರ ಕ್ಯಾಬಿನೆಟ್ ಕೆಲಸ ಮಾಡಕ್ಕಲ್ಲ, ಲೂಟಿ ಹೊಡೆಯೋದು, ನನ್ ಬೈಯೋದು. ಈ ಕೆಲಸಕ್ಕೆ ಒಂದು ಟೀಮ್ ಇಟ್ಕೊಂಡ್ಬಿಟ್ಟವ್ರೀಗ. ಇಟ್ಕೊಳ್ಳಿ, ಸಂತೋಷ, ಚೆನ್ನಾಗಿ ಬೈ. ಯಾವ ಒಂದು ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡ್ಲಿಕ್ಕೆ ಈ ಸರ್ಕಾರಗಳು ಬಿಟ್ಟವ್ರೆ, ಇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ, ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ದರೋಡೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಗ್ರಂಥ ಬಿಡುಗಡೆ ಮಾಡಿಸಿದ್ರಲ್ಲ 2017ರಲ್ಲಿ, ಸದನ ಸಮಿತಿ ಅಧ್ಯಕ್ಷರು ಮಾಡಿ ಲಾ ಮಿನಿಸ್ಟರ್ ಅವ್ರು ಕೊಟ್ಟಿರೋದು ವರದಿ ಸ್ವಲ್ಪ ಓದ್ರ. ಯಾಕೆಂದ್ರೆ ದುಡ್ಡು ಹೊಡೆಯಕ್ಕೆ ನಿಮ್ಗೆ ಟೈಮ್ ಇಲ್ಲ. ಇವತ್ತು ನಿಮಗೆ ಅದು ಓದಕ್ಕೆ ತಾಳ್ಮೆ ಇಲ್ಲಿದೆ, ಸಮಯ ಇಲ್ಲಿದೆ ನಿಮಗೆ. ಅದನ್ನ ಓದಿ ನಂತರ ದೇವೇಗೌಡರ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ನನ್ನ ಪಕ್ಷದ ಬಗ್ಗೆ ಆಗಲಿ ಟೀಕೆ ಮಾಡಿ. ಏನಾದ್ರು ಮುಖ್ಯಮಂತ್ರಿ ಒಂದು ಪರಿಜ್ಞಾನ ಬೇಡ. ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳಕ್ ಆಗಲ್ಲ, ಜನತಾದಳನ ಕೊಂಡ್ಕೊಳಕ್ ಆಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳಕ್ ಸರ್ಕಲ್ಲ. ಇದೇನೋ ನೆನ್ನೆ ಅದು ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ದು ಟೋಲ್ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ, ಅದು ನ್ಯಾಷನಲ್ ಹೈವೇಗೆ ಸೇರ್ತದೆ ಅಂತ ಹೇಳವ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡಲಿ. ಎಲ್ಲದಕ್ಕೂ ಬಾಯಿ ಚಪಲಕ್ಕೆ ಮಾತಾಡೋದು ನಿಲ್ಲಿಸ್ಲಿ. ಪ್ರಿಯಾಂಕಾ ಖರ್ಗೆ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ, ಈಗ ನಿಮ್ಮ ನೈಸ್ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ, ಸಿಂಗ್ಪುರ್ಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದಲ್ಲ ಆಚೆಗೆ. ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ, ನನ್ನ ಹತ್ರಲ್ಲೇ ಇದ್ದಾವಲ್ವಾ, ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ. ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಈಗ ರಾಜ್ಯದಲ್ಲಿ ವಿಪಕ್ಷ ವಿಫಲ ಆಗಿದೆ. ಯಾಕಂದ್ರೆ ಸಾಲು ಹೋಗೋಣ, KPSC ಇರ್ಬೋದು ಅಥವಾ ಪೊಲೀಸ್ ಪರೀಕ್ಷೆ, ವಿಪಕ್ಷ ವಿಫಲ ಆಗಿಲ್ಲ. ವಿಪಕ್ಷಗಳು ಮಾತಾಡಿದ್ರು ಅದಕ್ಕೆ ಗೌರವ ಕೊಡದೆ ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಅದರಿಂದ ವಿರೋಧ ಪಕ್ಷ ವಿಫಲ ಅಂತಕ್ಕಂಥದ್ದು ಕೆಲವರು ಮಾತಾಡಬಹುದು. ಇಲ್ಲಿ ಮುಂದಿನ ದಿನಗಳು ಈಗಾಗಲೇ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರಿಂದ ವಿರೋಧ ಪಕ್ಷಗಳ ಕೆಲಸ, ಈಗ ನಾನೇ ಹೇಳಿದ್ದೀನಿ, ನೆನ್ನೆ ದಿನ ನೈಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ, ಗೃಹ ಸಚಿವರಲ್ವೇ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಿಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟವರಲ್ಲ, ಆ ತೀರ್ಪಿನ ಆಧಾರದ ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತಿನ ಊಟಕ್ಕೆ ಇದೆಲ್ಲ ಒಂದು ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಈಗ ಅದೇನೋ 500 ಕಿಲೋಮೀಟ್ರೋ 700 ಕಿಲೋಮೀಟ್ರೋ ಅಳತೆಯಲ್ಲಿರ್ತಕ್ಕಂಥದ್ದು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ.
ಪಾಪ ಅವ್ರ ಬದುಕಿಗೆ ಏನು ಮಾಡಿಕೊಟ್ರಿ ಆಲ್ಟರ್ನೇಟು? ಅವ್ರನ್ನ ತೆಗಿತೀರಲ್ಲಪ್ಪ. ಇಲ್ಲಿ ನಾನು ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ಇಲ್ಲಿ ನಡೆದಿರೋ ಡೇ ಲೈಟ್ ರಾಬರಿ ಇದಕ್ಕೇನು ತೀರ್ಮಾನ ಮಾಡ್ತೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ಪೊಲೀಸ್ ಇಲಾಖೆ ಇದೆಯಲ್ಲಪ್ಪ, ಅದೆಂಥದ್ದು? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಹಿಂದೆ ನನ್ನ ಮೇಲೆ ನನ್ನ ಭೂಮಿ 40 ವರ್ಷದಿಂದ ಖರೀದಿ ಮಾಡಿದ ಭೂಮಿಗೆ ಅದೆಲ್ಲ ಒತ್ತುವರಿ ಆಗಿಬಿಟ್ಟಿದೆ ಅಂತೇಳಿ ಎಂಥದ್ದು SIT ರಚನೆ ಮಾಡಿಬಿಟ್ರಲ್ಲಪ್ಪ. SIT ರಚನೆಯ ಈಗ ಇಲ್ಲಿ 100 ಕೋಟಿ 1000 ಕೋಟಿ ಲೂಟಿ ಮಾಡಿ 1000 ಕುಟುಂಬ ಬೀದಿಗೆ ತಂದು ನಿಲ್ಸವ್ರೆ. 4000 ಕುಟುಂಬಕ್ಕೆ ನಿವೇಶನ ಕೊಡ್ತೀನಿ ಅಂತೇಳಿ ಇವತ್ತಿನವರೆಗೂ ಒಂದು ನಿವೇಶನ ಕೊಡಲಿಲ್ಲ. ಯಾಕಪ್ಪ ಇನ್ನೂ ಮೌನವಾಗಿದ್ದೀರಿ? ಮಾತಾಡ್ರಪ್ಪ ಇದ್ರ ಬಗ್ಗೆ. ಏನೇನಾಗಿದೆ ಅಲ್ಲಿ? ಪೊಲೀಸ್ ಇಲಾಖೆ ಇಟ್ಕೊಂಡು ಅದು ಏನು ತನಿಖೆ ಮಾಡ್ತೀವಿ ಮಾಡಪ್ಪ. ಹೈಕೋರ್ಟ್ ಆದೇಶ ಕೊಟ್ಟವರಲ್ಲ, ಇದೆಲ್ಲ ಬಿಟ್ಟು ಇರೋ 3 ದಿವಸ ಇನ್ನೇನು 1 ವರ್ಷ ಆಯ್ತಾ 1.5 ವರ್ಷ ಇದೆಯೋ ನಿಮ್ಮ ಮನೆ ಬರ ಗೌರವ ಉಳಿಸ್ಕೊಳ್ಳೋಕೆ ಕೆಲಸ ಮಾಡಿ ಅಂತ ಹೇಳ್ತೀನಿ. ಸಮಿತಿ ರಚನೆ ಆಗಿದೆ ಸರ್, ಯಾವುದು ವಿಚಾರವಾಗಿ ಇದು? ಇಂಥ ಒಂದು ತೀರ್ಮಾನ ನಿಜಕ್ಕೂ ನಗುಪಾಟ್ಲೋ ಏನು ಹೇಳಿ? ಈಗ 30 ದಿನದಲ್ಲಿ ಅದೆಂಥದ್ದು ಹೊಸದಾಗಿ ರಿಟರ್ನ್ ನ್ಯಾಯಮೂರ್ತಿ ಇರಬೇಕೇನೋ, ಗುರುನಾಥೋ ಏನೋ ಗೊತ್ತಿಲ್ಲ ಹೆಸರು, ಅವರ ಒಂದು ನೇತೃತ್ವದಲ್ಲಿ ಈಗ ಅದೆಂಥದ್ದು ಸಮಿತಿ ವರದಿ ತಗೋತಾರಂತಲ್ಲ. ನಾನು ಕೇಳಲಿಕ್ಕೆ ಬಯಸ್ತೀನಪ್ಪ, ನೀನೇ ಸದನ ಸಮಿತಿ ಮೆಂಬರ್ ಆಗಿ ನಿನ್ನ ಕಾಂಗ್ರೆಸ್ ಪಕ್ಷದ ನಿಮ್ಮ ಆದಿನಾಯಕಿ ಸೋನಿಯಾ ಗಾಂಧಿದು ಮಲ್ಲಿಕಾರ್ಜುನ್ ಖರ್ಗೆದು ಫೋಟೋ ಹಾಕ್ಕೊಂಡು ಸದನ ಸಮಿತಿಯ ಸತ್ಯ ಶೋಧನಾ ರಿಪೋರ್ಟ್ ಅಂತ ಕೊಟ್ಟಿದ್ದೀರಲ್ಲಪ್ಪ. 2006ರಲ್ಲಿ ಇದೇ ಬಿಡದಿ ಬಗ್ಗೆ, ಬಿಡದಿ ರೈತರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಅವ್ರ ಕಷ್ಟ ಸುಖ ಕೇಳಿ ಆ ತೋಟಗಳನ್ನೆಲ್ಲ ನೋಡಿ ಒಂದು ವರದಿ ಕೊಟ್ಟಿದ್ದೀರಲ್ಲಪ್ಪ ಸದನ ಸಮಿತಿದು 2006ರಲ್ಲಿ. ಆ ಸಮಿತಿ ರಿಪೋರ್ಟ್ ಏನು ಮಾಡ್ತೀರಿ? ನೀವು ಕೊಟ್ಟಿರೋದು. ಈಗ ಇವ್ರ ತಗೊಂಡು ಏನು ಮಾಡ್ತೀರಪ್ಪ? ಬಿಡದಿದ್ದು ಏನಕ್ಕೆ ಮಾಡ್ಕೊಂಡಿದ್ದೀರಿ ಈ ಸದನ ಸಮಿತಿನ? ಏನಾದರೂ ಮುಖ್ಯಮಂತ್ರಿ ಒಂದು ಪರಿಜ್ಞಾನ ಬೇಡವಾ? ನೀವೇ ಮುಖ್ಯಮಂತ್ರಿನೇ ಅವತ್ತಿನ ಸದನ ಸಮಿತಿ ಸದಸ್ಯ. ಆ ರಿಪೋರ್ಟ್ ನಾನೇ ನೆನ್ನೆ ಬಿಡುಗಡೆ ಮಾಡಿದ್ದೀನಿ. ಅವ್ರು ಏನು ಕೊಟ್ಟವ್ರೆ? ಈ ಸದನ ಸಮಿತಿ ಮಾಡಿ ಇವ್ರ ಏನು ತಗೋತೀರಿ? ಇದೇ ಗೋಪಾಲ್ಗೌಡರು ಇದೇ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಅಲ್ಲೊಂದು ಬಿಡದಿನಲ್ಲಿ ಈ ಒಂದು 15 ದಿವಸದಿಂದ ಬೆಳಗಿನ ಸಾಯಂಕಾಲದವರೆಗೂ ಹವಾಲು ತಗೊಳ್ಳಿಲ್ವಾ? ಅದೇನೋ ಜನ ಕೋರ್ಟು ಅಂತೇಳಿ ಅವ್ರು ಕೊಟ್ಟವರಲ್ಲ. ಗೋಪಾಲ್ಗೌಡರು ಜನಗಳು ತೀರ್ಮಾನ ಕೊಟ್ಟಿದ್ದನ್ನು ಕೊಟ್ಟವರಲ್ಲ, ಅವರು ರಿಪೋರ್ಟನ್ನು ಮಾಡ್ಕೊಂಡಿರಬೇಕು. ಗೋಪಾಲ್ಗೌಡ್ರ ಹತ್ರ ಕೇಳಿದ್ರೆ ಆಗಿತ್ತಪ್ಪ, ಜನ ಏನು ಮಾತಾಡ್ತಾರೆ ಅಂತೇಳಿ. ಈಗ ಇನ್ನೊಂದು ಹೊಸ ಸದನ ಸಮಿತಿ ಮಾಡಿ, ಯಾಕೆಂದರೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಇದೇ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ರಿಪೋರ್ಟ್ ತಗೋಬೇಕು ಅಂತೇಳಿ ಒಬ್ಬರನ್ನ ಸದಸ್ಯರನ್ನು ಅಧ್ಯಕ್ಷರನ್ನು ಮಾಡಿ 86 ಕೋಟಿ ಪೇಮೆಂಟ್ ಆಗಿದೆಯಂತೆ. 86 ಕೋಟಿ ಕೊಟ್ಟವ್ರೆ ಒಂದು ಒಳ ಸಮಿತಿ ಒಂದು ರಿಪೋರ್ಟ್ ತಗೊಳ್ಳೋದಕ್ಕೆ. 86 ಕೋಟಿ. ಆ ವ್ಯಕ್ತಿನ ಯಾರು ಮಾಡ್ಕೊಂಡಿದ್ರು, ಅದೇನು ಯಾವ ಸಮಿತಿ ನೋಡಿದ್ರು ಅವರೇ ಅಧ್ಯಕ್ಷರು. ಅದು ಎಷ್ಟು ಕೋಟಿ ಕೊಟ್ಟವ್ರೆ ಗೊತ್ತಿಲ್ಲ ಅವರಿಗೆ. ಅವ್ರು ಎಷ್ಟು ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. 24 ಗಂಟೆನೂ ಕೆಲಸ ಮಾಡ್ತವ್ರು, ನಿದ್ದೆ ಮಾಡದೆ ಅವರು. ಎಲ್ಲದಕ್ಕೂ ಅವರೇ ಯಾವುದೇ ಒಂದು ಸಮಿತಿ ಮಾಡಿದ್ರು ಅಧ್ಯಕ್ಷರು ಅವರೇ. ಸದ್ಯ ಇದಕ್ಕೆ ಅವ್ರನ್ನ ಹಾಕಿಲ್ಲ. ಸರ್, ಈಗ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಬಿಡದಿ ಒಂದು ಕೆಲಸವನ್ನ ಸಂಪೂರ್ಣ ಮಾಡ್ಬಿಡೋಣ ಅನ್ನೋ ಯಾವುದೂ ಆಗಲ್ಲ. ಅದು ಯಾಕೆ ನಾನು ಹೇಳ್ತೀನಿ ಕೇಳಿ, ಬಿಡದಿ ಕಾರ್ಯಕ್ರಮವೂ ಆಗಲ್ಲ. ಬಿಡದಿದು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಸುಮ್ಮನೆ ದುಡ್ಡು ಹೊಡೆಯೋದಕ್ಕೆ ಯಾರನ್ನು ಕರ್ಕೊಂಬಂದು ತೋರಿಸ್ಕೊಂಡು ಕಮಿಷನ್ ತಗೊಂಡು ಖಾಲಿ ಮಾಡ್ತಾರೆ ಅಷ್ಟೇ. ಏನೂ ಆಗೋದಿಲ್ಲ. ರೈತರು ಅಲ್ಲಿ ಭಾಳ ಬಿಗಿಯಾಗವ್ರೆ. ನಮಗಿಂತ ಹೆಚ್ಚಾಗಿ ಆ ಭಾಗದ ಹೆಣ್ಣು ಮಕ್ಕಳಿದಾರಲ್ಲ, ರೈತ ಕುಟುಂಬದ ಹೆಣ್ಣು ಮಕ್ಕಳು, ಅವ್ರ ಹೋರಾಟ ನೀವೇ ನೋಡ್ತಾ ಇದ್ದೀರಿ. ಅದರಿಂದ ಅಲ್ಲಿಯ ಜನತೆ ಇವತ್ತು ಆ ಜಮೀನನ್ನು ಅವರ ಒಂದು ಬದುಕಿನ ಆಸ್ತಿ ಅಂತ ಇಟ್ಕೊಂಡೇನು ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಅಲ್ಲಿ ಯಾರೂ ಬಿಟ್ಕೊಡ್ಲಿಕ್ಕೆ ತಯಾರಾಗಿಲ್ಲ. ಈಗಿನ ಸದನದಲ್ಲೇ ಈ ವಿಷಯಗಳನ್ನೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಶಾಸಕರುಗಳು ತಯಾರಾಗಿದ್ದಾರೆ. ಇದು ಭಾಳ ಜನ ಹೇಳ್ಕೊಂಬಂದ್ರು, ಮುಂದಿನ 20 ವರ್ಷ ನಾವೇ, ಮುಂದಿನ 5 ವರ್ಷ ನಾವೇ, ಇದೆಲ್ಲ ಭಾಳ ಜನ ಹೇಳ್ಕೊಂಬಂದವ್ರೆ. ಅದೇ ರೀತಿ ಇವರು
ಪರದೆ ಮೇಲೆ ನೋಡಿ ಅಂತ ಇವರು ಹೇಳ್ಕೊಂಡು ಸರ್, ಈಗ ಇಂಥ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗೆ ಮಾತಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಇರ್ಬೇಕಾಗಿತ್ತು ಅನ್ನೋ ಚರ್ಚೆ ಇದೆ. ಸೊ ತಾವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ? ಏನಿಲ್ಲ, ಇವತ್ತು ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಜನ ಯಾವಾಗ ಬರಬೇಕು ಅಂತ ಬಯಸಿ ತೀರ್ಮಾನ ತಗೋತಾರೆ ಆಗ ಬರ್ತಿದ್ದೆ. ನಿನ್ನೆ ದಿನ ನಾನು ಬೆಂಗಳೂರಿನಲ್ಲಿ ಯಾವೊಂದು ನೈಸ್ನ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಹೆಸರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಕೆಲಸದ ಹೆಸರಿನಲ್ಲಿ ರೈತರ ಭೂಮಿನ ಲೂಟಿ ಮಾಡಿ ಹಲವಾರು ಅಮಾಯಕ ಕುಟುಂಬಗಳ ಮನೆಗಳನ್ನು ಬುಲ್ಡೋಸ್ ಮಾಡಿ ಬೀದಿಗೆ ತಂದಿಟ್ಟಿರ್ತಕ್ಕಂಥ ನೈಸ್ ಪ್ರಾಜೆಕ್ಟ್ನ ಸೂತ್ರಧಾರ ಪಾಪ ಹೇಳ್ತಾರೆ ದೇವೇಗೌಡರು ಕೂಸು ಅಂತೇಳಿ. ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಆ ಮಹಾನುಭಾವರುಗಳಿಗೆ, ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ರಸ್ತೆ ಕೆಲಸ ಆಗಬೇಕು ಅಂತ ಹೇಳಿದ್ದು ರೈತರನ್ನ ಒಗ್ಲೆಪ್ಸಿ ಲೂಟಿ ಮಾಡ್ತಕ್ಕಂಥ ದಗಾಕೋರ್ ಕೆಲಸ ಮಾಡಿ ಅಂತ ಹೇಳಿದ್ರಾ? ಇದ್ರ ಬಗ್ಗೆ ಚರ್ಚೆ ಮಾಡೋರಿಗೆ ದೇವೇಗೌಡರು ಕೂಸು ಅಂತ ಇರ್ತಕ್ಕಂಥ ಮಹಾನುಭಾವರುಗಳಿಗೆ ಹೇಳ್ತೀನಿ, ಹೆಸರು ಹೇಳಲ್ಲ. ಅವರಿಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂಗುಷ್ಟು ನೈತಿಕತೆಯೂ ಉಳಿದುಕೊಳ್ತಾ ಇರ್ತಕ್ಕಂಥವ್ರು ಅವರೆಲ್ಲ. ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಈಗಿನ ರೀತಿಯಲ್ಲಿ ಸರ್ಕಾರಗಳು ಆರ್ಥಿಕವಾಗಿ ಶಕ್ತಿ ಹೊಂದಿರಲಿಲ್ಲ. ಅವತ್ತು ಬಹುಶಃ ದೇವೇಗೌಡರ ಕಾಲದಲ್ಲಿ 3,000 ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ಟು. ಆ ಹಿನ್ನೆಲೆಯಲ್ಲಿ ಅವತ್ತೇನೊಂದು 15-20 ಮಕ್ಕಳು ತೀರ್ಕೊಂಡು ಹೋಗಿದ್ರು ಆಕ್ಸಿಡೆಂಟ್ನಲ್ಲಿ. ಒಂದು ಒಳ್ಳೆಯ ಸುಸಜ್ಜಿತ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡ್ರು. ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋದ ನಂತರ ಇಲ್ಲಿ ಏನೇನಾಯಿತು 30 ವರ್ಷದಲ್ಲಿ? 2002ಕ್ಕೆ ಅವರು ಚುನಾವಣೆ 1999ರಲ್ಲಿ ಜನ ಸೋಲಿಸಿದ್ರು. 2002ರಲ್ಲಿ ಮತ್ತೆ ಕನಕಪುರದಲ್ಲಿ ಲೋಕಸಭೆ ಉಪಚುನಾವಣೆಯಲ್ಲಿ ಗೆದ್ದರು. ಆಗ ರೈತರು ಬಂದು ಅವ್ರ ಮುಂದೆ ಆ ಯೋಜನೆ ಹೆಸರಿನಲ್ಲಿ ಏನೇನು ಅಕ್ರಮಗಳಾಗ್ತಾಯಿದೆ, ರೈತರ ಭೂಮಿನ ಕಾನೂನು ಬಾಹಿರವಾಗಿ ಲಪಟಾಯಿಸ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೇನು ಅವತ್ತಿನ ಸರ್ಕಾರಗಳು ಚಾಲನೆ ಕೊಟ್ಟಿದ್ರು. ಅದನ್ನು ಹೇಳಿದ ಮೇಲೆ ನಿರಂತರವಾಗಿ ಆ ಪ್ರಾಜೆಕ್ಟ್ನ ವಿಷಯದಲ್ಲಿ ಆಗಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲೀಗಲ್ ಆಕ್ಟಿವಿಟೀಸ್ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಏನು ಮಾಡಿದ್ರು. ಅವತ್ತಿನಿಂದ ಅವ್ರದ್ದು ನಿರಂತರ ಒಂದೇ ಸ್ಟ್ಯಾಂಡಲ್ಲೇ ಇದ್ದಾರೆ. ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು, ಯಾವ ಒಂದು 28ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಡಬಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರ ಕೇಳ್ತಾ ಇರೋದು ನಾನು. ಈ ತೀರ್ಪೇನು ಕೊಟ್ಟಿದ್ದಾರೆ ಪಾಪ ಪ್ರಿಯಾಂಕಾ ಖರ್ಗೆ ಎಲ್ಲದಕ್ಕೂ ನಾನು ಎಲ್ಲಿ ಬಾಯಿ ತೆಗಿಬೇಕು ಅಂತೇಳಿ ಕಾಂಪಿಟೇಷನ್ನು, ಈಗಂತೂ ಭಾಳ ಕಾಂಪಿಟೇಷನ್ ಪ್ರಾರಂಭ ಆಗಿದೆ. JDS ಪಕ್ಷನ ಯಾವ ರೀತಿ ಬೈದು ಓಲೈಸ್ಕೋಬೇಕು ಸರ್ಕಾರದಲ್ಲಿ ಅಂತೇಳಿ. ಪಾಪ ಭಾಳ ಕಷ್ಟಪಟ್ಟು ಮಾಡಲಿ ಆ ಕೆಲಸನ, ಚೆನ್ನಾಗೇ ಬೈಲಿ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಯಾವೊಂದು ಜನರ ಒಂದು ಗೌರವ ಉಳಿಸ್ಬೇಕು, ಸರ್ಕಾರದ ಗೌರವ ಉಳಿಬೇಕು ಅನ್ನೋದಿದ್ದರೆ ತಪ್ಪೇನು ಮಾಡಿದ್ರಿ ಸರಿಪಡಿಸ್ಕೊಳ್ಳಿ. ಆ ಖರ್ಗೆ ಅವ್ರಿಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಖರ್ಗೆ ಅವರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆಗೆ. ಇದೇನೋ ನೆನ್ನೆ ಅದು ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ದು ಟೋಲೇನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ. ಅದು ನ್ಯಾಷನಲ್ ಹೈವೇಗೆ ಸೇರ್ತದೆ ಅಂತ ಹೇಳವ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡಲಿ, ಎಲ್ಲದಕ್ಕೂ ಬಾಯಿ ಚಪಲಕ್ಕೆ ಮಾತಾಡೋದು ನಿಲ್ಲಿಸ್ಲಿ ಪ್ರಿಯಾಂಕಾ ಖರ್ಗೆ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಹೆದ್ದಾರಿ ಯೋಜನೆ, ಅದು ನ್ಯಾಷನಲ್ ಹೈವೇ ಯೋಜನೆ ಅಲ್ಲ ಅದು. ಅದರಿಂದ ಅಲ್ಲಿ ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕಾಗಿರೋದು ನ್ಯಾಷನಲ್ ಹೈವೇ ಇರಲ್ಲ, ರಾಜ್ಯ ಸರ್ಕಾರ. ಹೈಕೋರ್ಟ್ನಲ್ಲಿ ಉಗಿದಿರ್ತಕ್ಕಂಥಕ್ಕಾದ್ರೂ ಒಂಚೂರು ಮರ್ಯಾದೆ ಉಳಿಸ್ಕೋಬೇಕೋ ಬೇಡೋ ಅದ್ರ ಬಗ್ಗೆ ಚರ್ಚೆ ಮಾಡೋರು. ಇವತ್ತು ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೆ ಏನಾಗಿದೆ, ಇದು
ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಹಗರಣ ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ತೀರ್ಪು ಕೊಟ್ಟಿದ್ದಾರಲ್ಲಿ. ರೈಟಿಂಗ್ನಲ್ಲಿ ಬರೆದಿದ್ದಾರೆ, ಬರೀ ಮೌಖಿಕವಾಗಿ ಹೇಳಿರೋದಲ್ಲ, ರೈಟಿಂಗ್ನಲ್ಲಿ ಬರೆದಿದ್ದಾರೆ. ಟೋಲ್ ಕಲೆಕ್ಟ್ ಮಾಡ್ತಿರೋದು ಇಲ್ಲಿಗಲ್ ಅಂತ ಹೇಳಿ ಕೋರ್ಟ್ ಹೇಳಲಿಲ್ಲ. ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ ಲಾಯರ್ಗಳು ಹೋಗಿ ಅಲ್ಲಿ ವಾದ ಮಾಡೋರಲ್ಲ, ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲಿಗಲ್ ವೇನಲ್ಲಿ ಟೋಲ್ನ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಕೀಲರು ಹೇಳಿರೋದಲ್ಲಿ ಕೋರ್ಟಲ್ಲಿ. ನಾನು ಹೇಳ್ತಿರೋದಲ್ಲ. ಈಗ ಸರ್ಕಾರ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾಗ ಯಾರೋ ಮಂತ್ರಿಗೆ ಹೊಸ್ದಾಗಿ ಒಬ್ಬ ನನ್ನ ಬೈಯಕ್ಕೆ ಇಟ್ಕೊಂಡವ್ರಲ್ಲ, ಈಗ ಒಂದು 2-3 ಜನ ಇಟ್ಕೊಂಡವ್ರೀಗ ಅವ್ರ ಕ್ಯಾಬಿನೆಟ್ ಕೆಲಸ ಮಾಡೋಕ್ಕಲ್ಲ, ಲೂಟಿ ಹೊಡೆಯೋದು, ನನ್ನ ಬೈಯೋದು. ಈ ಕೆಲಸಕ್ಕೆ ಒಂದು ಟೀಮ್ ಇಟ್ಕೊಂಡ್ಬಿಟ್ಟವ್ರೀಗ. ಇಟ್ಕೊಳ್ಳಿ, ಸಂತೋಷ, ಚೆನ್ನಾಗೇ ಬೈಲಿ. ವಿರೋಧ ಪಕ್ಷದಲ್ಲಿ ನಾವು ಬಯಸ್ಕೊಳ್ಳೋಕ್ಕೆ ಇರೋದು. ಇಲ್ಲಿ ಅವ್ರಿಗೆ ಹೇಳ್ತಕ್ಕಂಥದ್ದು ಯಾವ ಒಂದು ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡಲಿಕ್ಕೆ ಈ ಸರ್ಕಾರಗಳು ಬಿಟ್ಟವ್ರೆ, ಇವ್ರ ಕೈಲಿ ಆಗಲಿಲ್ಲ. ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ, ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕೋರ್ಟಲ್ಲೇ ಹೇಳಿದ್ದಾರೆ, ಇಲ್ಲಿಗಲ್ ಆಗಿ ಈಗಾಗಲೇ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡವ್ರೆ. ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡಿರೋದಕ್ಕೆ ಟೀಕೆ ಮಾಡೋರಿಗೆ ಹೇಳ್ತೀನಿ, ನಿಮ್ಮ ಜಯಚಂದ್ರ ಅವರ ಗ್ರಂಥ ಬಿಡುಗಡೆ ಮಾಡಿಸಿದ್ರಲ್ಲ 2017ರಲ್ಲಿ, ಸದನ ಸಮಿತಿ ಅಧ್ಯಕ್ಷರು ಮಾಡಿ, ಲಾ ಮಿನಿಸ್ಟ್ರು, ಅವ್ರು ಕೊಟ್ಟಿರೋದು ವರದಿ ಸ್ವಲ್ಪ ಓದ್ರಪ್ಪ. ಯಾಕೆಂದರೆ ದುಡ್ಡು ಹೊಡೆಯೋಕ್ಕೆ ನಿಮಗೆ ಟೈಮ್ ಇಲ್ಲ. ಇವತ್ತು ನಿಮಗೆ ಅದು ಓದೋಕ್ಕೆ ಎಲ್ಲಿ ತಾಳ್ಮೆ ಎಲ್ಲಿದೆ, ಸಮಯ ಎಲ್ಲಿದೆ ನಿಮಗೆ? ಅದನ್ನು ಓದಿ ನಂತರ ದೇವೇಗೌಡರ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ನನ್ನ ಪಕ್ಷದ ಬಗ್ಗೆ ಆಗಲಿ ಟೀಕೆ ಮಾಡಿ. ಅದು ಹೊರತುಪಡಿಸಿ ಯಾರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ನೀವು ಏನು ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ, ಸರ್ವನಾಶ ಆಗೋಗ್ತೀರಿ. ಹುಷಾರು, ಎಚ್ಚರಿಕೆ ನಿಮ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇರೋದು ಇಲ್ಲ, ಸರ್ಕಾರ ನಡೆಸೋದು ಜನಪರವಾದಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿ, ಯೋಜನೆಗಳ ಹೆಸರಿನಲ್ಲಿ ದುಡ್ಡು ಹೊಡೀರಿ ಅಂತ ಅಲ್ಲ. ಈಗ ಬಿಡದಿ ಪ್ರಾಜೆಕ್ಟ್ ಇವತ್ತು ಅದೊಂದು ದೊಡ್ಡ ಅಡ್ವರ್ಟೈಸ್ಮೆಂಟ್. ಯಾರೋ ಪಾಪ ರಾಜಣ್ಣ ಅನ್ನೋಕೆ ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವತ್ತೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರ, ಏನು ಇಸ್ಪಿಟೆಡ್ ನೊಂದವ್ರ ಪಾಪ, ಸಂಕಷ್ಟಕ್ಕೆ ಒಳಗಾಗಿರೋದು. ಇಲ್ಲ ಇವತ್ತು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡ್ಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ ಬಿಡದಿ ಪ್ರಾಜೆಕ್ಟ್ ಅದೇನು ಹೇಳೋಲ್ಲ, 2018ರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರಲ್ಲ, ಕುಮಾರಸ್ವಾಮಿ ತಗದ್ ಯಾರು ಬಂದಿರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಮಾತನ್ನ ಒಂದು ಜಾಹೀರಾತು ಕೊಡಕ್ಕೂ ಒಂದು ಜನ ನಂಬ್ಕೊಳತ್ತಾರ. ಜಾಹೀರಾತು ಕೊಡಿ ನೀವೇ ಅದಂತ ನನ್ನ ಹೇಳಿದಿನ. ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದೀನಿ ನಿಮ್ಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ ನಲ್ಲಿ. ಅದನ್ನ ನಿನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ ನಲ್ಲಿ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತ ಹೇಳಿ ಆ ಸದನ ಸಮಿತಿ ರಿಪೋರ್ಟ್ ಅಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್. ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿ ಇರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟ್ ಅನ್ನ ಮಾಡತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಅದರಿಂದ ಇವತ್ತು ನೈಸ್ನ ಹೆಸರಿನಲ್ಲಿ ಯಾವ ಒಂದು ಲೂಟಿ 30 ವರ್ಷದಲ್ಲಿ ಮಾಡ್ಕೊಂಡಿದ್ದೀರಿ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಆಗಲೇ ಇಲ್ಲ, ಅದ್ರ ಜೊತೆಗೆ ಬಿಡದಿನ ಲೂಟಿ ಮಾಡಕ್ಕೆ ಹೊರಟಿದ್ದೀರಿ. ಸಾವಿರಾರು ಕುಟುಂಬಗಳಿಗೆ ನೈಸ್ ರಸ್ತೆ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆಗಳನ್ನ ಬುಲ್ಡೋಸ್ ಮಾಡಿಸಿದ್ರು, ಆ ಜಾಗ ಬೇಕು ಅಂತ ಹೇಳಿ. ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಹೈಕೋರ್ಟ್ ನ ಆದೇಶದ ಮೇಲೆ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಕಂಪನಿ
ಹಲವಾರು ನ್ಯಾಯಾಲಯಗಳ ತೀರ್ಪುಗಳನ್ನ ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನ ಮುಂದಿಟ್ಕೊಂಡು ದಾರಿ ತಪ್ಪಿಸಿದ್ದಂಥದ್ದು ಏನಿದೆ, ಇವತ್ತು ಹೈಕೋರ್ಟ್ನ ಮುಂದೆ ನಿಜವಾದಂಥ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಹೈಕೋರ್ಟ್ ಇವತ್ತು ಕೊಟ್ಟಿರೋ ತೀರ್ಪಿದು. ಕುಮಾರಸ್ವಾಮಿ ಅವರು ಹಠಕ್ಕೆ ಬಿದ್ದು ಬಿಡದಿ ಟೌನ್ಶಿಪ್ ಬಗ್ಗೆ ವೈಯಕ್ತಿಕ ಇದಾಗ್ತಾ ಇದೆಯಾ? ನನಗೆ ಇದರಲ್ಲಿ ಯಾವುದೇ ಹಠ ಇಲ್ಲ. ಅಲ್ಲ ಅವ್ರಿಗೆ ಸಿಎಂ ಅವ್ರಿಗೆ ಹಠ ಇರ್ಬೋದು. ಅವ್ರಿಗೆ ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಗಬೇಕು, ದುಡ್ಡು ಹೊಡಿಬೇಕು. ದುಡ್ಡು ಹೊಡೆಯೋ ಕಾರ್ಯಕ್ರಮ ಅದು. ನಾನು ಹೇಳೋದಲ್ಲ, ಇವತ್ತು ಅಲ್ಲಿ ಆ ಲೋಕಲ್ MLA, ಆ ಕ್ಷೇತ್ರದ MLA ಈಗೇನೋ ಮಂತ್ರಿ ಆಗೋರೆ. ಅವ್ರು ಏನೇನು ಹಿಂದೆ ಮಾತಾಡೋರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಹುಡುಗರುಗಳು. ಸ್ವಲ್ಪ ಅದನ್ನೊಂಚೂರು ತೆಗೆದು ನೋಡೋಕೆ ಹೇಳಿ ಅವರಿಗೆ. DLF ಇಂದ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ? ಯಾವನು ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳಕ್ ಸರ್ಕಲ್ಲ.